ಅಪ್ಪನ್ ಮಾತನ್ನ ಪಾಲಿಸ್ಲು ಅಥವಾ ನೀರ್ ತಗೊಂಡೋಗ್ಲು? ಏನೂ ಅರ್ಥ ಆಗ್ತಿಲ್ಲ. ಈ ಕೃಷ್ಣ ಎಲ್ಲಿ ಹೋದ? ಇನ್ನು ನೀರ್ ತಗೊಂಡ್ ಬಂದಿಲ್ಲ. ತುಂಬಾ ಸಮಯ ಆಯ್ತು. ಕಂದ, ಬೇಗ ಬಾ. ಕಂದ, ನೀರ್ ಎಲ್ಲಿ ಕಂದ? ಅಮ್ಮ, ನಾನಂತೂ ನೀರ್ ತರ್ಲೇ ಇಲ್ಲ. ಯಾಕೆ ತರ್ಲಿಲ್ಲ ನೀನ್ ನೀರು? ನಿಮ್ಮಪ್ಪನಿಗೆ ಏನ್ ಕೊಡ್ಲಿ? ಅಮ್ಮ, ಅಲ್ಲಿ ನೀರು ಬರೀ ಒಂದೇ ಮಡಿಕೆಲಿತ್ತು, ಅದಕ್ಕಾಗಿ ತರ್ಲಿಲ್ಲ ಅಮ್ಮ. ಅಪ್ಪನ್ ಮಾತು ನೆನ್ಪಾಯ್ತು. ನಿನ್ನತ್ರ ಹೇಳಿದ್ರಲ್ಲ ನೀರನ್ನ ಉಳಿಸ್ಕೊಂಡು ಉಪಯೋಗಿಸ್ಬೇಕು ಅಂತ, ಅದಕ್ಕಾಗಿ ತರ್ಲಿಲ್ಲ ಅಮ್ಮ. ನಾನ್ ತರ್ಲಿಲ್ಲ ಅಂದ್ರೆ ನೀರಿರತ್ತೆ, ಅಸ್ವಸ್ಥ ಆಗಿರೋರ್ಗೆ ನೀರ್ ಸಿಗುತ್ತೆ. ಎಂತಹ ಅಜ್ಞಾನಿ ಪುತ್ರ ನೀವನು. ಮೌಲ್ಯಗಳ ಜ್ಞಾನವಿಲ್ಲ, ಸ್ಥಿತಿಯ ಗಂಭೀರತೆ ಅರಿತಿಲ್ಲ. ಇರಲಿ, ನಾನು ತಿಳಿಸುತ್ತೇನೆ. ಹೇ ವರುಣದೇವ, ನಿನ್ನ ಮಹಿಮೆ ಅಪಾರ. ಮೊದ್ಲು ಈ ಮಳೆ ನೀರನ್ನ ನಾನು ಹೊಟ್ಟೆ ತುಂಬಾ ಕುಡಿತೀನಿ. ನಂದರಾಜ, ಆ ದೇವರ ಕೃಪೆ ಮತ್ತೆ ಜನರ ಪ್ರಸನ್ನತೆಯನ್ನ ನೋಡಿ ಮನ್ಸಿಗೆ ಸಂತೋಷ ಆಗ್ತಿದೆ. ಅದಕ್ಕೆ ಹೇಳೋದಲ್ವಾ, ಭಗವಂತ ನಿಧಾನ ಕೊಟ್ರು ಕೊಟ್ಟೇ ಕೊಡ್ತಾನೆ. ಆದ್ರೆ ದೇವರಲ್ಲಿ ನಂಬಿಕೆ ಕಳ್ಕೋಬಾರ್ದು. ಸತ್ಯವಾಗ್ಲು. ನನ್ ಕಂದ. ಅಮ್ಮ, ಅಪ್ಪ, ಅವಶ್ಯ ಪ್ರಭು, ನಾನು ನಿನಗೆ ವಚನ ನೀಡುತ್ತೇನೆ. ಯಾವ ರೀತಿಯಲ್ಲಿ ಮೋಸ ಮಾಡಿದ ಇವನು ಮಹಾದೇವನಿಗೂ, ಅವನನ್ನು ಮುಂದೆ ಕಳಿಸಿ ತಾನು ಹಿಂದೆ ನಿಂತು ಬಿಟ್ಟ ಕಪಟಿ ಭಗವಂತ. ನಿನ್ನನ್ನು ನನ್ನ ಎದುರು ಕರೆಯುತ್ತೇನೆ ಮತ್ತು ನೀನು ಬರಲೇಬೇಕು. ನನ್ನ ಅಭಿಲಾಷೆ ಪೂರ್ಣಗೊಳಿಸುತ್ತಾನೆ ಅವನು, ತನ್ನ ವಿಷದಿಂದ ಕಾಳಿಂಗನಾಗ. ಈಗ ನಿನಗೆ ಅರಿವಾಗುತ್ತದೆ ನೀನ್ಯಾರು ಮತ್ತು ನಾನ್ಯಾರು. ಇಷ್ಟು ವರ್ಷಗಳಿಗೆ ಪ್ರತೀಕಾರ ಪಡೆಯುತ್ತೇನೆ ನಿನ್ನಿಂದ. ನಿನ್ನ ಅಸ್ತಿತ್ವವನ್ನೇ ನಾಶ ಮಾಡುತ್ತೇನೆ ಈ ಜಗತ್ತಿನಿಂದ. ಕೇವಲ ನಾನೇ ಉಳಿಯುತ್ತೇನೆ, ಕೇವಲ ನಾನು, ಎಲ್ಲ ನಾನು, ಭಗವಂತ ಕಂಸ. ಬಳುಕುತ ತನುಜರ ಕಡೆಗೆ ತೆರಳಿದಳು, ಮುಳಕಿಸಿತು ಅಸುರ ಗಣವೊಂದು. ಕಾಮಧೇನು ಶ್ರೀ ವಿಷ್ಣುವನು, ಐರಾವತವು ದೇವೇಂದ್ರನನು, ಮತ್ತೆ ಮೇಲೆದ್ದ ಉಚ್ಛೈಶ್ರವಸ್ಸು ಸೇರಿತು ರಾಜಬಲೀಂದ್ರನನು. ಕೌಸ್ತುಭರತ್ನವು ಬಂದು ಶ್ರೀ ಹರಿಯ ವಕ್ಷಸ್ಥಲವನ್ನು ಬೆಳಗಿಸಿತು. ದಿವ್ಯ ವೃಕ್ಷ ಶ್ರೀ ಪಾರಿಜಾತವು ಸುರಗಣ ಸೇರುತ್ತ ಪುಳಕಿಸಿತು. ಈ ಮಹಾಮತನವಿದನು ಸ್ವಾಮಿಯ ಲೀಲಾ ನಾಟಕವು. ಸುರಾಸುರರಿ ಬರುತ್ತೈದಿರಲು ಪರಾತ್ಪರ ಶ್ರೀಹರಿ. ಇವರು ಬಳಲುತ್ತಿದ್ದಾರೆ, ಒಳ್ಳೆಯದಾಯಿತು. ದೇವತೆಗಳ ಬಳಲಿಕೆ ನಮಗೆ ವರದಾನವಾಗುತ್ತದೆ. ಉತ್ತಮ, ಅತಿ ಉತ್ತಮ ಕಾಲ ನೇಮಿ. ಅಸುರರ ಬಳಲಿಕೆಯ ಕಾರಣ ನನಗೆ ಅರ್ಥವಾಯಿತು ಕೇಶಿನಿ. ವಿಷ್ಣು ಪೂರ್ತಿ ಯೋಚಿಸಿ ಅಸುರರಿಗೆ ವಾಸುಕಿ ನಾಗನ ಮುಖದ ಭಾಗ ಕೊಡಿಸಿದ್ದಾನೆ. ಆಗ ಅವರು ಅವನ ವಿಷದಿಂದ ಶಕ್ತಿಹೀನರಾಗುತ್ತಾರೆ. ಅಮೃತವಿನ್ನು ಉದ್ಭವಿಸದೆ ಮಹಾರಾಜ ಬಲಿಗೆ ದುರಾಸೆ ಮೂಡುತ್ತಿದೆ. ನಾನೇ ಮುಂದೆ ನಿಲ್ಲಬೇಕು. ಅವಳು
ಅವಳು ತುಂಬಾ ದಿವಸದಿಂದ ಊಟ ಮಾಡಿಲ್ಲ. ಅವಳೇನಾದ್ರೂ ಸತ್ತು ಹೋದ್ರೆ ನಾನು ಅನಾಥನಾಗ್ತೀನಿ. ಅದಕ್ಕೆ ನಾನು ಕದ್ದಿದ್ದು. ಈ ಹುಡುಗ ಕಳ್ತನ ಮಾಡಿದ್ದಕ್ಕೆ ನೀವೆಲ್ಲ ಆಶ್ಚರ್ಯ ಪಡೋ ಅಗತ್ಯ ಏನಿಲ್ಲ. ಎಲ್ಲಿ ತನಕ ಕಾಳಿಂಗನಾಗ್ನಂತ ಪಾಪಿ ಅಂತ್ಯ ಆಗಲ್ವೋ ಅಲ್ಲಿ ತನಕ ಪ್ರತಿ ಮನುಷ್ಯನ ಮನಸ್ಸಲ್ಲೂ ಈ ತರ ಪಾಪ ಉತ್ಪನ್ನ ಆಗ್ತಿರತ್ತೆ. ಇವತ್ತು ಸಣ್ಣ ಕಳ್ತನ ಆಗಿದೆ, ನಾಳೆ ದೊಡ್ಡದಾಗತ್ತೆ. ಇವತ್ತು ಮಕ್ಕಳು ಕದೀತಿದ್ದಾರೆ, ನಾಳೆ ದೊಡ್ಡವರು ಕದೀತಾರೆ. ಇಂಥ ಪಾಪದ ಕೆಲಸಗಳು ಇನ್ನು ನಿಲ್ಲೋದಿಲ್ಲ. ನಿಲ್ಲಿಸಬಹುದು. ಅದಕ್ಕಾಗಿ ನಿಮ್ ಮಧ್ಯದಿಂದ ಯಾರಾದ್ರೂ ಮುಂದೆ ಬರಬೇಕು, ಬಂದು ಆ ಪಾಪಿಗೆ ಅಂತ್ಯ ಹಾಡಬೇಕು. ಆದ್ರೆ ಇಲ್ಲಿ ಅಂತಹ ವೀರ ಯಾರೂ ಕಾಣಿಸ್ತಿಲ್ವಲ್ಲ. ಇನ್ನು ಪಾಪ ಹೆಚ್ಚತ್ತೆ ಬಿಡಿ. ಪ್ರಭು ಶ್ರೀ ವಿಷ್ಣುವಿಗೆ ವೈದ್ಯರಾಜ ಧನ್ವಂತರಿಯ ಪ್ರಣಾಮಗಳು. ಜೀವನದ ಸತ್ವ ಅಮೃತದೊಂದಿಗೆ ನಿಮ್ಮೆದುರು ಉಪಸ್ಥಿತನಿದ್ದೇನೆ. ಇದನ್ನು ಸ್ವೀಕರಿಸಿ ಹಾಗೂ ದೇವ ಮತ್ತು ದಾನವರಿಗೆ ಸಮಾನ ರೂಪದಲ್ಲಿ ಹಂಚಿರಿ. ಅನ್ನದ 4 ಅಗುಳಲ್ಲೇ ಈ ಹೆಂಗಸಿನ ಹಸಿವು ನೀಗಿಸಿಬಿಟ್ಟ. ಇದನ್ನೆಲ್ಲ ನೋಡಿದ್ರೆ ನನ್ ಮನ್ಸಲ್ಲಿ ಒಂದ್ ವಿಚಾರ ಬರ್ತಿದೆ. ಎಂಥ ವಿಚಾರ ನಂದರಾಜ? ಅದೇ, ನಮ್ ಕೃಷ್ಣ ಯಾವುದೇ ಸಮಸ್ಯೆ ಆದ್ರೂ ಕ್ಷಣ ಮಾತ್ರದಲ್ಲಿ ಪರಿಹಾರ ಹುಡುಕ್ತಾನೆ. ಅದಂತೂ ನಿಜ. ಮತ್ತೆ ನೀನ್ ಯಾಕೆ ಯಶೋದೆ ಕೃಷ್ಣಂಗೆ ಯಮುನೆ ಕಡೆ ಹೋಗೋ ಅನುಮತಿ ಕೊಡಬಾರ್ದು? ಯಾರಿಗ್ ಗೊತ್ತು, ಆ ಸಮಸ್ಯೆ ಪರಿಹಾರ ಕೃಷ್ಣನ್ ಹತ್ರ ಇರಬಹುದು. ಎಂಥ ತಂದೆ ನೀವು! ನಿಮ್ಗೆ ನಿಮ್ ಮಗನ್ ಮೇಲೆ ಪ್ರೀತಿ ಇಲ್ವಾ? ಯಾವ ಸಮಸ್ಯೆಗೆ ದೊಡ್ಡವರಿಗೂ ಪರಿಹಾರ ಗೊತ್ತಾಗ್ತಿಲ್ವೋ ಅಂಥ ಸಮಸ್ಯೆಗೆ ಸಮಾಧಾನನ ಒಬ್ಬ ಪುಟ್ಟ ಬಾಲಕ ಹೇಗ್ ಹುಡ್ಕೋಕ್ ಸಾಧ್ಯ? ನಂದರಾಜ, ಮತ್ತೆ ಹೀಗ್ ಮಾತಾಡ್ಬೇಡಿ ನೀವು. ನನಗೆಲ್ಲ ಗೊತ್ತಿದ್ದು ನಾನು ನನ್ನ ಪುತ್ರನ ಸಾವಿನ ಬಾಯಿಗೆ ತಳ್ಳೋಕ್ ಸಾಧ್ಯ ಇಲ್ಲ. ಉತ್ತಮ ಉತ್ತಮ ಕಾಲನೇಮಿ. ನಿಲ್ಲು ಕಾಲನೇಮಿ, ಇದು ವಿಶ್ವಾಸಘಾತ. ನಿಲ್ಲು. ಕಾಲನೇಮಿ, ಕಾಲನೇಮಿ, ಈ ಅಮೃತವನ್ನು ನಮಗೆ ಕೊಡು. ಅಮೃತವನ್ನು ನಮಗೆ ಕೊಡು. ನನ್ನ ಮಾತು ಕೇಳು. ಹೋಗ್ತಿದ್ದಾರೆ. ಅಯ್ಯೋ ತಾತ, ನಿಂತ್ಕೊಳ್ಳಿ ತಾತ, ದಯವಿಟ್ಟು ನಿಂತ್ಕೊಳ್ಳಿ ತಾತ, ನಿಂತ್ಕೊಳ್ಳಿ ತಾತ, ನಿಂತ್ಕೊಳ್ಳಿ. ಆ ಕಡೆ ಹೋಗ್ಬೇಡಿ ನೀವು, ನಿಂತ್ಕೊಳ್ಳಿ ತಾತ, ಅಲ್ಲಿ ತೊಂದ್ರೆ ಇದೆ ತಾತ. ತಾತ ಅಂತೂ ಕೇಳಿಸ್ಕೊತಾನೆ ಇಲ್ಲ. ಏನ್ ಮಾಡ್ಲಿ, ಹೇಗವ್ರನ್ನ ತಡಿಲಿ? ನಾನು ಆ ಕಡೆ ಹೋಗಕ್ಕೂ ಆಗಲ್ಲ. ನನ್ನ ಅಮ್ಮನ್ಗೆ ಭಾಷೆ ಕೊಟ್ಟಿದ್ದೀನಿ, ಆದ್ರೆ ಈಗ ಹೋಗ್ಲೇಬೇಕು, ಇಲ್ದಿದ್ರೆ ಅಪಾಯ ಆಗ್ಬಿಡತ್ತೆ. ತಾತ, ತಾತ, ನಿಂತ್ಕೊಳ್ಳಿ ತಾತ, ತಾತ. ನನ್ನ ಯೋಜನೆ ಸಫಲವಾಯಿತು. ಕೃಷ್ಣನ ಪರೀಕ್ಷೆಯ ಅಂತಿಮ ಸಮಯ ಬಂದಾಗಿದೆ. ಇತ್ತ ತಾಯಿಗೆ ನೀಡಿದ ಅವನ ವಚನವೂ ಮುರಿಯುತ್ತದೆ. ಜೊತೆಗೆ ಕಾಳಿಂಗನಾಗನನ್ನು ಎದುರಿಸಬೇಕಾಗುತ್ತದೆ.
ನೀವು ನನ್ನ ಮೇಲೆ ವಿಶ್ವಾಸವಿಡಬಹುದು. ನಾನು ಈ ಅಮೃತವನ್ನು ಸರಿಯಾಗಿ ವಿತರಿಸುತ್ತೇನೆ. ಹಾ ದೇವಿ, ನಮಗೆ ಒಪ್ಪಿಗೆ ಇದೆ. ನಮಗೂ ಯಾವ ಅಭ್ಯಂತರವಿಲ್ಲ. ಆದರೆ ಇದು ಸಾಧ್ಯವಾಗುವುದು ನಿಮಗೆ ಸ್ವೀಕಾರವಿದ್ದಲ್ಲಿ ಮಾತ್ರ. ದೇವಿ, ನಿರಾಸೆಯಲ್ಲಿಯೇ ಆಸೆ ಅಡಗಿರುತ್ತದೆ. ಪರಮಾತ್ಮ ತನ್ನ ಸಂತಾನಕ್ಕೆ ನೀಡುವುದೆಲ್ಲ ಅವರಿಗೆ ಸರ್ವಶ್ರೇಷ್ಠವಾದುದೇ ಆಗಿರುತ್ತದೆ. ಆದರೆ ಅವರ ಇಚ್ಛೆ ಇರುವುದನ್ನಲ್ಲ. ಹಾಗೆಯೇ ಸರ್ವಶ್ರೇಷ್ಠವಾದ ಫಲ ಪಡೆಯಲು ಸಮಯವು ಬಂದಿರಬೇಕು ಮತ್ತು ಪರಿಶ್ರಮ ವಿವೇಕಗಳು ಬೇಕು. ನೀವು ಸತ್ಯ ಹೇಳಿದ್ದೀರಿ ಪ್ರಭು. ದೇವಿ, ಯಾವ ಕಾರ್ಯದಲ್ಲಾದರೂ ಅವಸರ ವರ್ಜಿತವಾಗಿದೆ ಮತ್ತು ವರ್ಜಿತವಾಗಿರುವುದು ಗೌರವವನ್ನು ಮರೆಯುವುದು. ವಿಧಾತನಿಗೂ ಕೂಡ ಮನುಷ್ಯನಿಗೂ ಸಹ. ಆದ್ದರಿಂದಲೇ ಗೌರವವನ್ನು ಗಮನದಲ್ಲಿಟ್ಟೆ ಕೆಟ್ಟದ್ದರ ಮೇಲೆ ಒಳ್ಳೆಯತನದ ಗೆಲುವಿನ ಸಂಕಲ್ಪ ಮಾಡಬೇಕು. ಗೌರವವನ್ನು ಮರೆಯಬಾರದು. ಮತ್ತು ನಂದಪುತ್ರನು ಸಹ ಇದೇ ದಾರಿಯಲ್ಲಿ ನಡೆಯುತ್ತಿದ್ದಾನೆ. ದುಃಖ ಕಪ್ಪು ಮೋಡಗಳಿದ್ದ ಹಾಗೆ ಸ್ವಲ್ಪ ಹೊತ್ತು ಆಕಾಶದಲ್ಲಿರುತ್ತೆ, ಆಮೇಲೆ ಕರ್ಗೋಗತ್ತೆ. ನೀವ್ ಚಿಂತೆ ಮಾಡಬೇಡಿ. ನೀವು ಆದಷ್ಟು ಬೇಗ ಹುಷಾರಾಗ್ತೀರಾ. ನೀನು ಕೃಷ್ಣ ಇದ್ಮೇಲೆ ನನ್ಗಿನ್ನೇನ್ ಚಿಂತೆ ಇದೆ ಯಶೋದೆ. ಇದ್ರ ಅರ್ಥ ಇಷ್ಟೇ, ಎಲ್ಲಾ ಸಮಸ್ಯೆಗೂ ಕಾರಣ ನಿನ್ ತಾಯಿನೇ. ಸರಿ, ಹಾಗಾದ್ರೆ ಏನ್ ಮಾಡಿದ್ರಿ ನೀವು? ಜಗತ್ತಿಗೆ ಒಳ್ಳೇದಾಗೋ ದಾರಿಯಿಂದ ತಡೆನ ದೂರ ಮಾಡದೆ, ಈ ಜಗತ್ತಿಂದ ಅದರ ಅಸ್ತಿತ್ವನೇ ತೆಗೆದು ಹಾಕ್ದೆ. ಈಗ ನಿನ್ ತಾಯಿ ಯಶೋದೇನೂ ಇಲ್ಲ, ನೀನ್ ಅವಳಿಗೆ ಕೊಟ್ಟ ಮಾತೂ ಇಲ್ಲ. ಸ್ವತಂತ್ರನಾದೆ ನೀನು. ವಚನ, ಆಣೆ ಎಲ್ಲದ್ರಿಂದ. ನಾವು ನಮ್ಮ ಸೂಕ್ಷ್ಮ ಶರೀರ ರೂಪದಲ್ಲಿದ್ದೇವೆ. ನಿಮ್ಮ ಧ್ವನಿ ಅವರಿಗೆ ಕೇಳುವುದಿಲ್ಲ. ನೀವು ಕೇವಲ ನೋಡಬಹುದು, ಯಾವ ರೀತಿಯಲ್ಲೂ ಸಹಾಯ ಮಾಡಲಾಗದು. ಭಗವಂತನಿಗೂ ಕಟ್ಟುಪಾಡು. ಈ ಬಂಧನ ಬಹಳ ವೇದನೆ ಎನಿಸುತ್ತಿದೆ ಕೇಶಿನಿ. ಮನಸ್ಸಿದ್ದರೂ ನಾನು ನನ್ನ ವೀರ ಅಸುರರಿಗೆ ಮಾರ್ಗದರ್ಶನ ಮಾಡಲಾಗುತ್ತಿಲ್ಲ. ಭಗವಂತ ಕಂಸನ ಕಣ್ಮುಂದೆಯೇ ಘೋರ ಅನರ್ಥವಾಗುತ್ತಿದೆ ಕೇಶಿನಿ. ವಿಷ್ಣು, ನಿನ್ನ ಮೋಸದ ಕಾಲ ಮುಗಿಯುತ್ತಿದೆ. ಇನ್ನು ಕೆಲವೇ ಸಮಯದ ಮಾತು. ಆಗ ನೀನು ಇರುವುದಿಲ್ಲ, ನಿನ್ನ ಮಾಯೆಯು ಮತ್ತು ನಿನ್ನ ಮೋಸವು. ವಿಚಲಿತರಾಗಬೇಡಿ ಮಹಾರಾಜ. ಅಮ್ಮ ಯಶೋದೆಗೆ ಯಾವ ಅಸ್ತಿತ್ವನೂ ಇಲ್ಲ, ಹೆಸರಿದೆ ಅಷ್ಟೇ, ಕೇವಲ ಹೆಸರು. ಒಂದ್ ಮಾತು ಹೇಳ? ಹೇಳು, ಏನ್ ಹೇಳ್ಬೇಕಾಗಿದೆ? ನಾನು ಇದ್ಮೇಲೆ ನಮ್ಮಮ್ಮನೂ ಇದ್ದೇ ಇರ್ತಾಳೆ, ಇಲ್ಲೇ ಇದ್ದಾಳೆ, ನನ್ನ ಹತ್ರನೇ ಇದ್ದಾಳೆ. ಇಷ್ಟೊಂದು ವಿಶ್ವಾಸನಾ? ಹಾಗಾದ್ರೆ ಕರಿ ನಿನ್ನಮ್ಮನ್ನ. ಅಮ್ಮ, ಅಮ್ಮ, ಅಮ್ಮ. ಬಂದ್ಲ ನಿನ್ನಮ್ಮ? ಇಲ್ಲ, ಇನ್ನೂ ಬರ್ಲಿಲ್ಲ. ಅವಳಿಗೆ ನಾನ್ ಕರ್ದಿದ್ ಕೇಳಿಸ್ಲಿಲ್ಲ ಅನ್ಸತ್ತೆ. ಅಮ್ಮ, ಅಮ್ಮ. ನೀನ್ ಎಷ್ಟ್ ಬೇಕಾದ್ರೂ ಕೂಗು ಕೃಷ್ಣ, ನಿನ್ನಮ್ಮ ಇನ್ ಬರೋದಿಲ್ಲ.